UAEಯಿಂದ LPG ಹೊತ್ತಂತ ಹಡಗುಗಳು ಭಾರತಕ್ಕೆ ಬರ್ತಾ ಇದೆ. 92,000 ಟನ್ LPG ಹೊತ್ತು ಬರ್ತಾ ಇದೆ. ಜಗ್ವಸಂತ್ ಮತ್ತು ಪೈನ್ ಚಿಪ್ ಎರಡೂ ಹಡಗಿನಲ್ಲಿ ಒಟ್ಟು 92,000 ಟನ್ ಅಷ್ಟು LPG ಇದೆ. ಭಾರತದ ಧ್ವಜ ಇರುವಂತಹ ಹಡಗುಗಳು ಮೂವ್ ಆಗಿದೆ ಅಂತ, ಪರ್ಷಿಯನ್ ಗಲ್ಫ್ ಇಂದ ಮೂವ್ ಆಗಿದೆ. 26-28ಕ್ಕೆ ಭಾರತವನ್ನು ತಲುಪಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು ಸೌದಿ ಅರೇಬಿಯಾದಿಂದ ಕ್ರೂಡ್ ಆಯಿಲ್ ಹೊತ್ತಂತ ಮತ್ತೊಂದು ಹಡಗು ಕೂಡ ಹೊರಟಿದೆ. ಸದ್ಯ ಪರ್ಷಿಯನ್ ಗಲ್ಫ್ ಅಲ್ಲಿ ಮೂವ್ಮೆಂಟ್ ಇದೆ, ನೌಕೆಗಳು ಮೂವ್ ಆಗ್ತಾ ಇದ್ದಾವೆ. 26-28ಕ್ಕೆ ಭಾರತಕ್ಕೆ ತಲುಪಬಹುದು, 26ಕ್ಕೊಂದು 28ಕ್ಕೆ ಮತ್ತೊಂದು ಭಾರತಕ್ಕೆ ಬಂದು ತಲುಪಬಹುದು ಅಂತ ಕೇಂದ್ರ ಸರ್ಕಾರದ ಮಾಹಿತಿ. ಎರಡು ಹಡಗುಗಳು ಸುಮಾರು 92,000 ಟನ್ನು, ಅಂದರೆ 42,000 ಟನ್ನಷ್ಟು LPG ಹೊತ್ತಂತ ಹಡಗುಗಳು, ವೆರಿ ಲಾರ್ಜ್ ಗ್ಯಾಸ್ ಕ್ಯಾರಿಯರ್ಸ್ ಅಂತ ಕರೀತಾರೆ ಇದನ್ನು. ಈ ಎರಡು ಹಡಗುಗಳು ಬರ್ತಾ ಇದ್ದಾವೆ. ಮೊನ್ನೆ ತಾನೇ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಸೇರಿದಂಥ ಶಿವಾಲಿಕ್ ಮತ್ತು ನಂದಾದೇವಿ ಬಂತು. ಈಗ ಮತ್ತೆರಡು LPG ಹೊತ್ತ ಹಡಗುಗಳು ಬರ್ತಾ ಇದ್ದಾವೆ. ಇದರ ಮಧ್ಯೆ ಅಮೆರಿಕಾದ ಒಂದು LPG ಹೊತ್ತ ಹಡಗು ಮಂಗಳೂರಿನ NMPTಗೆ ಬಂದು ಈಗಾಗಲೇ ತಲುಪಿದೆ. ಅದರಲ್ಲಿ 16,000 ಟನ್ನಷ್ಟು LPG ಇದೆ. ರಷ್ಯಾದ ಒಂದು ಹಡಗು, ಕ್ರೂಡ್ ಆಯಿಲ್ ಹೊತ್ತಂತ ಹಡಗು ಮಂಗಳೂರು ಪೋರ್ಟ್ ಹತ್ರ ಬರ್ತಾ ಇದೆ. ಸೊ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರ ಇದೆ. ಭಾರತ ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಆಲ್ಟರ್ನೇಟಿವ್ ಪರ್ಯಾಯ ವ್ಯವಸ್ಥೆಗಳ ಕಡೆಗೆ ಯೋಚನೆಯನ್ನು ಮಾಡ್ತಾ ಇರೋದು. LPG ಪ್ರಾಬ್ಲಮ್ ಆಗಿದೆ, ಕ್ರೂಡ್ ಆಯಿಲಿಗೆ ಅಂತ ದೊಡ್ಡ ಸಮಸ್ಯೆ ಆಗ್ತಾ ಇಲ್ಲ. ಅಂದರೆ ನಾವು LPGಯನ್ನು ಲೋಕಲಿ ಅಂದರೆ ಸ್ಥಳೀಯವಾಗಿ ಉತ್ಪಾದನೆ ಮಾಡೋದು 40% ಮಾತ್ರ, 60% ನಾವು ಇಂಪೋರ್ಟ್ ಮಾಡಿಕೊಳ್ತೀವಿ. ಆ ಇಂಪೋರ್ಟ್ ಮಾಡಿಕೊಳ್ಳುವಂಥ ದೇಶಗಳು ಯಾವುದು ಅಂತ ಕೇಳಿದರೆ UAE, ಕತಾರು ಸೇರಿ ಒಟ್ಟು 4 ರಾಷ್ಟ್ರಗಳು. ಈ 4 ರಾಷ್ಟ್ರಗಳಿಂದ ಬರಬೇಕಾಗಿರುವಂಥ LPG ಹೊತ್ತ ಹಡಗುಗಳು ಹೊರ್ಮುಜ್ ಜಲಸಂಧಿಯಲ್ಲೇ ಬಾಕಿಯಾಗಿತ್ತು. ಇದರಲ್ಲಿ ಶಿವಾಲಿಕ್ ಬಂತು, ಅದು ಶಿಪ್ಪಿಂಗ್ ಕಾರ್ಪೊರೇಷನ್ಗೆ ಸೇರಿದಂಥ ಹಡಗು. ಶಿವಾಲಿಕ್ ಬಂದಾಯಿತು, ನಂದಾದೇವಿ ಬಂದಾಯಿತು. ಈಗ ಮತ್ತೆರಡು ಹಡಗುಗಳು ಹೊರಟಿದ್ದಾವೆ ಹೊರ್ಮುಜ್ ಜಲಸಂಧಿ. ಇನ್ನು ಮಧ್ಯಪ್ರಾಚ್ಯ ಯುದ್ಧ ನಿಲ್ಲಿಸೋದಕ್ಕೆ ಇಸ್ಲಾಂ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು ಈಗ ಸಂಧಾನದ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.